ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಕೇವಲ ಒಂದೇ ಬಾಳೆಹಣ್ಣಲ್ಲಿ ಮಾಡ್ಕೊಳ್ಳುವಂತಹ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮೊದಲಿಗೆ ನಾನು ಇಲ್ಲಿ ಪಚ್ಚ ಬಾಳೆಹಣ್ಣಿತ್ತು, ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಕೇವಲ ಒಂದೇ ಬಾಳೆಹಣ್ಣು ಸಾಕಾಗುತ್ತೆ ಇದಕ್ಕೆ. ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀವು ಮೆತ್ತಗೆ ಏನಾದರೂ ಸ್ಪೂನಲ್ಲಿ ನೀವು ಮಾಡ್ಕೋಬೋದು. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ ಇರಬಾರ್ದು. ಇವಾಗ ಫುಲ್ ಸ್ಮ್ಯಾಶ್ ಆಗಿದೆ. ಈಗ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೋತಾ ಇದ್ದೀನಿ. ತುಪ್ಪ ಬೇಡ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಬಟ್ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ನಾವಿವಾಗ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ನೀವು ಇದನ್ನು 2ರಿಂದ 3 ನಿಮಿಷ ತುಪ್ಪದಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ನೋಡಿ, ಈಗ ಇದು ಸ್ವಲ್ಪ ಚೇಂಜ್, ನಿಮಗೆ ಒಂದು ಸ್ವಲ್ಪ ಕಲರ್ ಕೂಡ ಒಂಚೂರು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಫ್ರೈ ಆದ ನಂತರ ಅಂದರೆ ಇದು ತುಂಬ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಸ್ವೀಟ್ನ. ನೀವೆಷ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ವೀಟ್ದು ಟೇಸ್ಟಲ್ಲಿ. ಈಗ ನಾನಿಲ್ಲಿ ಏಲಕ್ಕಿ ಪೌಡ್ರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಳೆಹಣ್ಣು ನೋಡಿ, ನೀವು ಒಂದು ಹಾಕಿರೋದು ತುಂಬಾ ಸ್ವಲ್ಪ ಇವಾಗ ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಅಗಲವಾಗಿ ಕಲರ್ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ರವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ. ಇದನ್ನು ಮತ್ತೆ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಜೊತೆಗೆ ಪೂರ್ತಿಯಾಗಿ. ಯಾಕಂದರೆ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡೋದ್ರಿಂದ ರವೆ ಕೂಡ 1-2 ನಿಮಿಷ ಇದ್ರ ಜೊತೆಗೆ ಫ್ರೈ ಆಗುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದು ಸ್ವಲ್ಪ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ, ಹಸಿ ಕೊಬ್ಬರಿ. ಇದಕ್ಕೆ ನಾನಿಲ್ಲಿ ಬೆಲ್ಲನ ಕೂಡ 3/4 ಕಪ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದೆಲ್ಲನೂ ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ನಾವು ಹೀಗೆ ಡ್ರೈ ಆಗಿ ಮಾಡೋದ್ರಿಂದ ಎಲ್ಲ ಕೂಡ ಫ್ರೈ ಆಗುತ್ತೆ ಈ ಥರ ನೀಟಾಗಿ. 2ರಿಂದ 3 ನಿಮಿಷ ಅಥವಾ 5 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಬೆಂದ ನಂತರ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಸ್ಮೆಲ್ ಕೂಡ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ಇವಾಗ ನೀವು ರೆಸಿಪಿ ನೋಡ್ತಾ ಇದ್ದೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಈಸಿಯಾಗಿ ಯಾರಾದರೂ ನೆಂಟರು ಬಂದರೆ ಮಾಡ್ಕೊಳ್ಳುವಂತಹ ಇನ್ಸ್ಟೆಂಟ್ ಆದಂತಹ ರೆಸಿಪಿ ಇದು. ನೋಡಿ ಯಾವ ರೀತಿಯಾಗಿ ಇದು ತಳ ಬಿಟ್ಟು ಬರ್ತಾ ಇದೆ. ಇಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಪೂರ್ತಿಯಾಗಿ ಫ್ರೈ ಆದ ನಂತರನೇ ನೀವು ಇದನ್ನು ಏನಾದರೂ ಹಾಲು ಹಾಕಬೇಕಾಗತ್ತೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇದೇ ಒಂದು ದೊಡ್ಡ ಪ್ರೊಸೀಜರ್ ಇದರಲ್ಲಿ. ನೋಡಿ, ಈ ಥರ ಫ್ರೈ ಆಗಬೇಕಿದು. ಇವಾಗ ಫ್ರೈ ಆಗಿದೆ, ಇದು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತೀನಿ. ಈಗ ಇದು ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಬೇಕಾಗಲ್ಲ ಇದು, ಬಟ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ವ, ಹಾಗಾಗಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಉಂಡೆ ಉಂಡೆ ಥರ ಆದರೆ ನಿಮಗೆ ತಿನ್ನೋದಾಗ ಚೆನ್ನಾಗಿರಲ್ಲ ಅಷ್ಟೊಂದು. ಹಾಗಾಗಿ ತುಂಬ ಕಷ್ಟವಾದಂತಹ ರೆಸಿಪಿ ಏನಲ್ಲ, ತುಂಬಾ ಈಸಿ. ನೋಡಿ, ಈ ಥರ ಮಾಡ್ಕೋಬೇಕು. ಯಾವಾಗಲೂ ಒಂದೇ ತರಹದ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ. ಈ ರೀತಿಯಾಗಿ ಬಾಳೆಹಣ್ಣು ಉಳ್ಕೊಂಡಿದ್ರೆ ಮನೆಯಲ್ಲಿ ಈ ಥರ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನೋಡಿ ಯಾವ ರೀತಿಯಾಗಿ ಹಾಲೆಲ್ಲ ಇವಾಗ ಚೆನ್ನಾಗಿದ್ದು ರವೆನಲ್ಲಿ ಮಿಕ್ಸ್ ಆಗಿದೆ. ಈಗ 2 ನಿಮಿಷ ಇದನ್ನು ಕ್ಲೋಸ್ ಮಾಡಿಡೋಣ ಲಿಡ್ಡನ್ನು. ಇವಾಗ ಚೆನ್ನಾಗಿದು ಮಿಕ್ಸ್ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಎಕ್ಸ್ಪ್ಯಾಂಡ್ ಕೂಡ ಆಗಿದೆ 2 ನಿಮಿಷದ ನಂತರ.
ತುಂಬಾ ಬಿಸಿ ಮಾಡಿದ್ರೆ ತಳ ಕೂಡ ಹಿಡಿಯುತ್ತೆ, ಹಾಗಾಗಿ ಸಾಕು ಇವಾಗ. ಈಗಿದು ಚೆನ್ನಾಗಿದು ಮಿಕ್ಸ್ ಆಗಿದೆ. ಇವಾಗ ನಾವೊಂದು ಸ್ವಲ್ಪ ಹೊತ್ತಾದ ನಂತರ ಇದನ್ನು ತಣ್ಣಗಾದ ನಂತರ ಮತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಇದು ತಣ್ಣಗಾಗಿದೆ. ಇದನ್ನು ನಾನಿವಾಗ ಬೇರೆ ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ತುಂಬ ಬಿಸಿ ಆದರೆ ನಿಮಗೆ ಉಂಡೆ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ನಾನು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಪೂರ್ತಿಯಾಗಿ. ಈ ಪ್ಯಾನ್ ಮತ್ತೆ ಬೇಕಾಗತ್ತೆ, ಹಾಗಾಗಿ ಇದನ್ನು ಬೇರೆ ಪಾತ್ರಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಉಂಡೆ ಕಟ್ಕೋಬೇಕು. ನೋಡಿ ರೌಂಡಾಗಿ ಎಲ್ಲ ಒಂದೇ ಸೈಜ್ಗೆ ನಾನು ಮೊದಲಿಗೆ ಮಾಡಿಟ್ಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ನೋಡಿ ಪೂರ್ತಿಯಾಗಿ ನೀಟಾಗಿ ಬಂದುಬಿಡುತ್ತೆ ಇದು ಉಂಡೆ ಕಟ್ಟೋದಕ್ಕೆ. ಎಲ್ಲ ಒಂದೇ ಸೈಜ್ಗೆ ಒಂದೇ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕೂಡ ಬೇಕಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದನ್ನು ಒಂದು ಸಲ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಮತ್ತೆ ತಿನ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ರೆಡಿಯಾಗಿದೆ. ಈಗ ನಾನು ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ತುಪ್ಪ ಅಂದರೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಮತ್ತು ಇದನ್ನು ಒಂದು 2 ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕಡೆ ಸ್ವಲ್ಪ ಕಲರ್ ಚೇಂಜಸ್ ಆಗಿದೆ ನೋಡಿ. ಇವಾಗ ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಆಗಿದ ನಂತರ ಕಲರ್ ಚೇಂಜ್ ಆದ ನಂತರ ಮತ್ತೆ ಒಂದು ಕಡೆ ತಿರ್ಗಿ ಹಾಕ್ಕೊಳ್ಳಿ. 2 ನಿಮಿಷ ಇನ್ನೊಂದು ಕಡೆ ಕೂಡ ಬೇಯಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಯೋದೇನು ಬೇಕಾಗಲ್ಲ, ಯಾಕಂದರೆ ಆಲ್ರೆಡಿ ನಾವೆಲ್ಲನೂ ಬೇಯಿಸ್ಕೊಂಡಿರೋದ್ರಿಂದ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದೊಂದು 2 ನಿಮಿಷ ಆ ಕಡೆ ಈ ಕಡೆ ಫ್ರೈ ಆದರೆ ನಿಮಗೆ ತುಂಬಾ ರುಚಿಯಾದಂತಹ ಸ್ವೀಟ್ ರೆಡಿ ಆಗುತ್ತೆ. ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣು ಉಳ್ಕೊಂಡಿದ್ರೆ ಟೆನ್ಷನೇ ಇಲ್ಲ, ಈ ಥರ ಮಾಡ್ಕೋಬೋದು ನೀವು. ಮಕ್ಕಳು ತುಂಬ ಇಷ್ಟಪಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.